ಇವತ್ತು ಯತ್ನಾಳ್ ಅವರ ನೇತೃತ್ವದ ನಮ್ಮ ತಂಡ ಮೂರನೇ ದಿನ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ವಕ್ಫ್ ಬಾಧಿತ ಪ್ರದೇಶಗಳಿಗೆ ವಕ್ಫ್ ಬಾಧಿತ ಜನರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮುಂದುವರಿಸಿದ್ದೇವೆ. ಇಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಂಗಟ್ಟಿ ಗ್ರಾಮದೊಳಗೆ ನಿಂತಿದ್ದೀವಿ. ನಾವು ನಿಂತಿರೋ ಜಾಗ ರೈತರದ್ದು. ರೈತರಿಗೆ ರೈಲ್ವೆ ಇಲಾಖೆಯವರು ಇದನ್ನ ಸ್ವಾಧೀನಪಡಿಸ್ಕೊಂಡು ಕೊನೆ ಹಂತದಲ್ಲಿ ಇದನ್ನ ಅವರಿಗೆ ಕಾಂಪನ್ಸೇಷನ್ ಅನ್ನ ಪರಿಹಾರಧನವನ್ನು ಕೊಡುವಂತ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ನವರು ಮಧ್ಯೆ ಬಂದು ಅನಗತ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡಿ ಇದು ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಿದ್ದು, ಈ ಹಣ ನಮಗ್ ಬರಬೇಕು ಅಂತ ಹೇಳಿ ಯಾವುದೇ ಆಧಾರ ಇಲ್ಲದೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಇದು ಬರೀ ರಾಯಚೂರು ಜಿಲ್ಲೆ ಮಾತ್ರ, ದಾವಣಗೆರೆ ಯಾದಗಿರಿ ಜಿಲ್ಲೆ ಮಾತ್ರ ಅಂತ ಅಲ್ಲ. ನಾವು ಬೀದರಿಂದ ಶುರು ಮಾಡಿದ್ರೆ ಚಾಮರಾಜನಗರ ಜಿಲ್ಲೆವರೆಗೂ ಆ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಯತ್ನಾಳ್ ಅವರು ನಮ್ಮ ಬಿಜಾಪುರದಲ್ಲಿ ಹೋರಾಟ ಮಾಡಿದ ಮೇಲೆ ಕೇಂದ್ರ ಸಚಿವರು ಇಲ್ಲಿ ಭಾಗವಹಿಸಿದ್ರು ಮತ್ತು ಜಗದಂಬಿಕಾ ಪಾಲ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರು, ಅವ್ರ ಸದಸ್ಯರು ಕೂಡ ಬಂದು ಮಾಹಿತಿಗಳನ್ನು ತಗೊಂಡು ಹೋಗಿದ್ದಾರೆ. ಇವತ್ತು ಈ ವಕ್ಫ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಕೃಪಾಪೋಷಿತವಾಗಿರ್ತಕ್ಕಂಥ ಚಟುವಟಿಕೆ. ಈಗ ನಮಗೂ ಇದರ ಸಮಸ್ಯೆ ಅರಿವಿರಲಿಲ್ಲ ಅಷ್ಟು. ಇದೊಂದು ಕ್ಯಾನ್ಸರ್ ರೀತಿಯಿಂದ ಒಳಗೆ ಮನುಷ್ಯನನ್ನ ಕಟ್ ಮಾಡಿದ ಹಾಗೆ ಈ ರೈತರನ್ನ, ಆನಂತರ ಮಠ ಮಂದಿರಗಳನ್ನ, ಹಾಗೇನೆ ಸರ್ಕಾರಿ ಶಾಲೆಗಳನ್ನ, ಅಂಗನವಾಡಿಗಳನ್ನ ಎಲ್ಲವನ್ನ ಕಬಳಿಸ್ತಾ ಇದ್ದಾರೆ. ಆ ರೀತಿಯ ಕಬಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಇದನ್ನು ಜಮೀರ್ ಅಹಮದ್ ಖಾನ್ ಅವರು ಶುರು ಮಾಡಿದ್ರು. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಆ ಪಾಣಿನಲ್ಲಿ ಕಾಲಂ ನಂಬರ್ 11ರಲ್ಲಿ ಬರೆದಿರೋದನ್ನ ತೆಗೆದುಹಾಕಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಅದಕ್ಕೆ ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದೇವೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯ ಎಲ್ಲ ಮಾಹಿತಿಗಳು ವಾರ್ ರೂಮಿಗೂ ಬಂದಿದೆ. ಸ್ವತಃ ನಾವು ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ. ಮತ್ತೆ 30ನೇ ತಾರೀಕು ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಈ ರೀತಿಯ ವಕ್ಫ್ ಯಾವುದ್ಯಾವ್ದು ಆಸ್ತಿಯನ್ನ ನಮೂದಿಸಿದ್ದಾರೆ ಆ ಸ್ಥಳಗಳಿಗೂ ಭೇಟಿ ಕೊಡೋರಿದ್ದೀವಿ. ಅದೇ ರೀತಿ 1ನೇ ತಾರೀಕು ಡಿಸೆಂಬರ್ ಬೆಳಗಾಮಲ್ಲಿ ವಕ್ಫ್ ಬಾಧಿತರ ಸಮಾವೇಶನೂ ಕೂಡ, ಬೆಳಗಾಂ ಜಿಲ್ಲೆಯ ವಕ್ಫ್ ಬಾಧಿತರ ಸಮಾವೇಶನೂ ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲಕ್ಕೂ ಹೊಣೆ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಅದನ್ನು ಪೋಷಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿಯ ಗೊಂದಲಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ರಾಜ್ಯದಲ್ಲಿ ಕಣ್ತರಿಸುವಂತ ಕೆಲಸವನ್ನ ಬಿಜಾಪುರದಿಂದ ಶುರು ಮಾಡಿದ್ದಾರೆ ಮತ್ತು ಜಗದಂಬಿಕಾ ಪಾಲ್ ಅವರು ಬಂದು ಇದರ ಮಾಹಿತಿಗಳನ್ನು ಅಲ್ಲಿ ತಗೊಂಡು ಹೋಗಿ ರಾಜ್ಯಾದ್ಯಂತ ಇರುವಂತ ಮಾಹಿತಿ ಕೇಳಿದ್ದಾರೆ. ಜನಜಾಗೃತಿ ಮೂಡಿಸೋದ್ರ ಜೊತೆಗೆ ಈ ರೀತಿಯ ಮಾಹಿತಿಗಳನ್ನು ನಾವು ಕಲೆ ಹಾಕ್ತಾ ಇದ್ದೀವಿ ಮತ್ತು ಸದ್ಯದಲ್ಲೇ ನಮ್ಮೆಲ್ಲರ ನಿಯೋಗ ಯತ್ನಾಳ್ ಅವರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಜಗದಂಬಿಕಾ ಪಾಲ್ ಅವರಿಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ. ಮತ್ತು ಈಗೇನು ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಈ ವಕ್ಫಿನ ಸಮಸ್ಯೆ ಏನಾಗ್ತಾ ಇದೆ, ಯಾವುದೇ ಆಧಾರ ಇಲ್ಲದೇನೆ ವಕ್ಫ್ ಅಂತ ಕ್ಲೇಮ್ ಮಾಡ್ತಾರೆ. ಆ ರೀತಿಯ ಒಂದು ಅಮೆಂಡ್ಮೆಂಟ್ ಏನು ಬರ್ತಾ ಇದೆ, ರೈತರ ಜಮೀನು ಉಳಿಸೋದಕ್ಕೆ, ಗುಡಿ ಗುಂಡಾರಗಳನ್ನು ಉಳಿಸೋದಕ್ಕೆ, ಮಠ ಮಂದಿರಗಳನ್ನು ಉಳಿಸೋದಕ್ಕೆ ಮತ್ತು ಸರ್ಕಾರಿ ಜಮೀನುಗಳನ್ನು ಉಳಿಸೋದಕ್ಕೆ ಏನು ಕಾನೂನು ಮೋದಿ ಸರ್ಕಾರ ತರ್ತಾ ಇದೆ, ಅದರಲ್ಲಿ ಏನೇನು ಆಗ್ಬೇಕು ಅನ್ನೋದು ಕೂಡ ನಾವು ಚರ್ಚೆಯನ್ನ ದೆಹಲಿನಲ್ಲಿ ಮಾಡುವಂತವ್ರು ಇದ್ದೇವೆ. ಥ್ಯಾಂಕ್ ಯು.